ಓನ್ ಅಶ್ವ ಇವನು ನಮ್ಮ ಅಶ್ವ. ಇವನು ಈ ದೇವ್ರ ಹೆಸರೆಲ್ಲ ಹೇಳಿ ಬಿಡ್ತಾರಲ್ಲ ಬಸವಣ್ಣ, ಇವನು ನೋಡಿ. ಇವನು ಅಶ್ವ ಆದ್ರೆ ನನ್ ಮನೆ ಹುಡ್ಕೊಂಡ್ ಬಂದ್ಬಿಡ್ತಾನೆ ಬೂಸಕ್ಕೆ. ಒಂದ್ ಕಂದ ಬೂಸ ಬೇಕಾ ನಿಂಗೆ ಕೊಡ್ತಿದ್ದೀರ. ನಿಮ್ಗೆ ಈಗ ಬೂಸ ಕೊಡ್ಬೇಕು ಇವನಿಗೆ ನೋಡಿ. ಅವ್ರಿಗೆ ಅಂತಾನೆ ನಾನು ತಿಂಗ್ಳಿಗೆ 3 ಮೂಟೆ ಬೂಸ ತರಿಸ್ತೀನಿ. 3 ಮೂಟೆಲಿ 1 ಮೂಟೆ ಖಾಲಿ ಆಗಿದೆ. ನಿಮಗೆ 2ನೇ ಮೂಟೆ ಓಪನ್ ಮಾಡಿ ಕೊಡ್ತೀನಿ. ಅವನಿಗೆ ಕಲಸಿ ಕೊಟ್ರೆ ತಿಂತಾನೆ, ಇಷ್ಟ ಪಡ್ತಾನೆ. ಬಾಶ್ವ ನೋಡಿ ಪಾಪ, ಅವ್ನಿಗೆ ಹಿಂಗ್ ಕಲ್ಸ್ಕೊಟ್ಬಿಟ್ರೆ ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಹೋಗ್ತಾನೆ. ಅಲ್ಲೈತೆ ನೋಡಮ್ಮ. ಪ್ರಾಣಿಗಳಿಗೆ ಮಾಡ್ಬೇಕ್ರಿ. ಸುಮಾರು 3 ಕಿಲೋಮೀಟರ್ ಅಲ್ಲಿ ಇರ್ತಾನೆ ಇವನು. 3 ಕಿಲೋಮೀಟರ್ ಅವ್ನ್ ನೆನ್ಸ್ಕೊಂಡ್ ಬರ್ತಾನೆ ನೋಡಿ. ಇಲ್ಲೋರೆ ನಂಗೆ ಊಟ ಕೊಡ್ತಾಳೆ ಅಂತ ಬರ್ತಾನೆ. ಇದಕ್ಕಿಂತ ಬೇರೆ ಏನ್ ಖುಷಿ ಹೇಳಿ. ಪ್ರಾಣಿಗಳಿಗೆ ಯಾವಾಗ್ಲೂ ಊಟ ಕೊಡ್ಬೇಕು. ನಾನಂತೂ ನನ್ನ ಮನೆ ಹತ್ರ ಯಾವುದೇ ಪ್ರಾಣಿಗಳು ಬರ್ಲಿ, ಪಕ್ಷಿಗಳು ಬರ್ಲಿ, ಊಟ ಕೊಡದೆ ಅಂತೂ ನಾನು ಕಳ್ಸಲ್ಲ. ನಮ್ ಗುಬ್ಬಚ್ಚಿಗಳು ಬರ್ತಾರೆ, ಅವ್ರಿಗೂ ನೋಡಿ ಇಲ್ಲೇ ಇಷ್ಟ ಅಕ್ಕಿ ಹಾಕಿರ್ತೀನಿ, ಬಂದು ಅವರು ತಿನ್ಕೊಂಡು ಹೋಗ್ತಾರೆ. ಗುಬ್ಬಚ್ಚಿಗಳು ಇಲ್ಲೇ ಇದೆ, ಒಂದ್ 60-70 ಗುಬ್ಬಚ್ಚಿ ಇದೆ. ಅವ್ರಿಗೆ ಗೂಡು ಮಾಡ್ಕೊಟ್ಟಿದೀನಿ ನೋಡಿ. ಅಲ್ಲಿ ನೀರಿಟ್ಟಿದೀನಿ, ಅಲ್ಲಿ ತೊಟ್ಟಿ ಕಳ್ಸಿದೀನಿ. ಮತ್ತೆ ಆ ಕಡೆ ಅಲ್ಲೂ ಒಂದ್ ನೀರಿಟ್ಟಿದೀನಿ, ಪಾಟು ಕುಡಿತಾರೆ, ಎಲ್ಲ ಮಲಗ್ತಾರೆ ನೋಡಿ. ಅವ್ರಿಗೋಸ್ಕರ ಎಷ್ಟು ಮಾಡಿ ಮಲ್ಕೊಳಕ್ಕೆ, ಮಳೆ ಬಂದು ನೆನಿಬಾರ್ದಂತ ಈ ತರ ಎಲ್ಲ ಮಾಡಿದೀನಿ. ನಮ್ಮ ಪ್ರಾಣಿಗಳು ಮಲಗ್ಲಿ ಅಂತ ನಮ್ಮ ಮಕ್ಳುಗಳು ನೋಡಿ ಮಲಗ್ತಾರೆ. ಇನ್ನೊಬ್ಬ ನಮ್ಮ ಆರ್ಯ ಅಂತ ಬರ್ತಾನೆ, ಅವನು ಸೇಮ್ ಬಸವಣ್ಣನೇ, ಅರ್ಶಿನ ಕುಂಟೆಯಿಂದಾನೇ ಬರ್ತಾನೆ. ಅವನ್ದು ಯಾವಾಗಾರು ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅವನಿಗಂತೂ ನಾನು ತುಂಬಾ ಖರ್ಚು ಮಾಡಿ ಅವ್ನ ಪ್ರಾಣ ಹೊಟ್ಟೋಗಿರೋದನ್ನ ಉಳಿಸ್ಕೊಂಡಿದ್ದೀನಿ. ನಾನು ಅವನ್ನ 6 ತಿಂಗಳು ಹಾಸ್ಪಿಟಲ್ ಇಟ್ಟು ಅವ್ನ ಟ್ರೀಟ್ಮೆಂಟ್ ಕೊಡ್ಸು ಕರ್ಕೊಂಡ್ ಬಂದಿದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಇದಕ್ಕಿಂತ ಖುಷಿ ಬೇರೆ ಏನಿದೆ ಹೇಳಿ? ಊಟ ಕೊಡೋರಲ್ಲಿ ಇರೋ ಖುಷಿ ಬೇರೆ ಯಾವ್ದ್ರಲ್ಲಿ. ಮತ್ತೆ ಹುಡ್ಕೊಂಡ್ ಬರ್ತಾರಲ್ಲ ಅವ್ರು, ನಮ್ಮನ್ನ ಹುಡ್ಕೊಂಡ್ ಬರೋದೇ ನಮ್ಗೊಂದ್ ದೊಡ್ಡ ಪುಣ್ಯ ಅಂತ ನಾನ್ ಅನ್ಕೊಳ್ತೀನಿ. ನಿಜವಾಗ್ಲೂ ಖುಷಿ ಆಗತ್ತೆ ಇವ್ನು ನೆನ್ಸ್ಕೊಂಡ್ ಬರ್ತಾನೆ ನೋಡಿ. ಅಶ್ವ ಇವನ ಹೆಸರು ಅಶ್ವ ಅಂತ ಇಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಮ್ಮ ಆರ್ಯನ್ ಪರಿಚಯ ಮಾಡಿಸ್ತೀನಿ ನಾನು.